ಆ್ಯಂಡ್ ಇನ್ ಟರ್ಮ್ಸ್ ಆಫ್ ಈ ಮಹಿಳಾ ಪೊಲೀಸ್ ಬಗ್ಗೆ ನೀವು ಮಾತಾಡಿದ್ರಿ ಸರ್, ಇವಾಗ ಜಾಸ್ತಿ ರಿಕ್ರೂಟ್ಮೆಂಟ್ ಆಗ್ತಿದೆ ಅಂತ. ಎನಿ ಪರ್ಟಿಕ್ಯುಲರ್ ರೀಸನ್ ಅಥವಾ ಮುಂಚೆ ಇಲ್ಲದೇ ಇರೋದಕ್ಕೆ ಇವಾಗ ಆಗೋದಕ್ಕೆ, ಅಥವಾ ಥಿಂಗ್ಸ್ ಆರ್ ಬೀಂಗ್ ವೆರಿ ಟ್ರಾನ್ಸ್ಪರೆಂಟ್? ಇಲ್ಲ, ಈ ಪೊಲೀಸ್ ಇಲಾಖೆಯಲ್ಲಿ ಮೊದಲು ಇದು ಒಂದು ರೀತಿ ಪುರುಷ ಪ್ರಧಾನ ಇಲಾಖೆ ರೀತಿಯಲ್ಲಿ ಅದು ಇದಾಗಿತ್ತು, ಪರಿಗಣಿಸಲ್ಪಟ್ಟಿತ್ತು. ಸೊ ಜನರ ಭಾವನೆ ಕೂಡ ಅದೇ ರೀತಿಯಲ್ಲಿತ್ತು. ಯಾಕೆಂದರೆ ಮುಖ್ಯವಾಗಿ ವರ್ಕಿಂಗ್ ಅವರ್ಸು ಬೇರೆ ಬೇರೆ ಇದಿರ್ತವೆ, ಜಾಬ್ ಪ್ರೆಷರ್ ಜಾಸ್ತಿ ಇರ್ತದೆ, ಬರ್ಡನ್ ಜಾಸ್ತಿ ಇರ್ತದೆ, ಹಾಗೆ ಆ್ಯಂಡ್ ಫಿಸಿಕಲ್ ಎಕ್ಸರ್ಷನ್ ಜಾಸ್ತಿ ಇರುತ್ತೆ ಅನ್ನೋ ರೀತಿಯಲ್ಲಿ ಭಾವನೆ ಇತ್ತು. ಹಾಗೆ ಈಗ ಬದಲಾಗ್ತಾ ಇದೆ. ಮತ್ತು ಜೆಂಡರ್ ಸೆನ್ಸಿಟೈಸೇಷನನ್ನು ನಾವು ಮಾಡ್ತಾ ಹೋದಾಗ ಅನೇಕ ಸಂದರ್ಭಗಳಲ್ಲಿ 50% ಇರ್ತಕ್ಕಂಥವ್ರು ಮಹಿಳೆಯರು, ಅವರ ಸಮಸ್ಯೆಗಳು ಕೂಡ ಹೆಚ್ಚಾಗಿದ್ದಾವೆ. ಸೊ ಅವರನ್ನು ಪರಿಗಣಿಸ್ತಕ್ಕಂತಹ ಇದು ಕೂಡ ಬದಲಾಗ್ತಾ ಇದೆ. ಡೊಮೆಸ್ಟಿಕ್ ವೈಲೆನ್ಸ್ ಇರ್ಬೋದು, ಮ್ಯಾರಿಟಲ್ ಡಿಸ್ಪ್ಯೂಟ್ಸ್ ಇರ್ಬೋದು, ಅಥವಾ ಬೇರೆ ವರ್ಕ್ ಪ್ಲೇಸ್ನಲ್ಲಿ ಆಗ್ತಕ್ಕಂತಹ ಸಮಸ್ಯೆಗಳು ಅಥವಾ ಅಲ್ಲಿ ಆಗ್ತಕ್ಕಂಥ ಇದಿರ್ಬೋದು. ಸೊ ಅವುಗಳನ್ನೆಲ್ಲ ಹ್ಯಾಂಡಲ್ ಮಾಡಲಿಕ್ಕೆ ವಿ ನೀಡ್ ಮೋರ್ ಆ್ಯಂಡ್ ಮೋರ್ ವಿಮೆನ್ ಆಫೀಸರ್ಸ್. ನಾಟ್ ಓನ್ಲಿ ದಟ್, ಈವನ್ ವಿಮೆನ್ ಆಫೀಸರ್ಸ್ ಆರ್ ಡೂಯಿಂಗ್ ದ ಸೇಮ್ ಜಾಬ್ ಆ್ಯಸ್ ದಟ್ ಆಫ್ ಮೆನ್ ಆಫೀಸರ್ಸ್. And they come with their own positive aspects also, like their observations are much far superior to than a human being. Their analysis of events is also different. I have seen women officers depicting crime scenes idunna much far better. There are officers in traffic alli, there are many women officers who are doing extremely good. So they are also hard working. ರಾತ್ರಿ ಅವರು ಇರ್ತಾರೆ, ನೈಟ್ ರೌಂಡನ್ನು ಮಾಡ್ತಾರೆ, ನೈಟ್ ಬೀಟ್ ಮಾಡ್ತಾರೆ. ಈವನ್ ವಿಮೆನ್ ಕಾನ್ಸ್ಟೇಬಲ್ಸ್ ಆರ್ ಗೋಯಿಂಗ್ ಆನ್ ನೈಟ್ ಬೀಟ್ ವಿತ್ ದೇರ್ ಮೆನ್ ಕೌಂಟರ್ ಪಾರ್ಟ್ಸ್ ಇನ್ ದ ನೈಟ್. ದೇ ಆರ್ ಡೂಯಿಂಗ್ ಸೆಂಟ್ರಿ ಡ್ಯೂಟೀಸ್. ನಾಟ್ ಓನ್ಲಿ ದಟ್, ದೇ ಆರ್ ಆಲ್ಸೋ ಡೂಯಿಂಗ್ ಮುಂಚೆ ಈ ರೈಟರ್ ವರ್ಕ್ ಮಾಡೋಕ್ಕಾಗಲ್ಲ, ಐಒ ಅಸಿಸ್ಟೆಂಟ್ ವರ್ಕ್ ಮಾಡೋಕ್ಕಾಗಲ್ಲ ಅಂತಕ್ಕಂಥ ಒಂದು ಭಾವನೆ ಇತ್ತು. ಈಗ ಅದನ್ನೆಲ್ಲ ಅವರು ದೇ ಆರ್ ಆಲ್ಸೋ ಹೈಲಿ ಕ್ವಾಲಿಫೈಡ್ ಆ್ಯಂಡ್ ಎಜುಕೇಟೆಡ್. ಸೊ ಇಟ್ ಹ್ಯಾಸ್ ಬೀನ್ ಅ ವೆರಿ ವೆಲ್ಕಮ್ ಥಿಂಗ್ ಫಾರ್ ದ ಡಿಪಾರ್ಟ್ಮೆಂಟ್. ಸೊ ಬಟ್ ಇನ್ನೂ ಅವರ ಸಂಖ್ಯೆ ಏನಿದೆ ಇನ್ನೂ ಹೆಚ್ಚಾಗಬೇಕು ಅಂತಕ್ಕಂಥ ಒಂದಿದೆ. ಅಟ್ಲೀಸ್ಟ್ ಒಂದು 25% ಆದರೂ ಇರಬೇಕು ಅಂತ. ಈಗ ಸುಮಾರು ಒಂದು 20% ಇರ್ಬೋದು, 25-30% ಇದ್ದರೆ ಅನುಕೂಲ ಆಗ್ತದೆ. ಸರ್, ಐ ಹ್ಯಾವ್ ಹರ್ಡ್ ದಟ್ ನೀವು ನಿಮ್ಮ ಡಿಪಾರ್ಟ್ಮೆಂಟಲ್ಲಿ ಯಾರದೇ ಒಬ್ಬರು ಬರ್ತ್ಡೇಸ್ ಬರುತ್ತೋ, ಯು ಮೇಕ್ ಶ್ಯೂರ್ ಯು ಆಸ್ಕ್ ದೆಮ್ ಟು ಟೇಕ್ ಲೀವ್ಸ್ ಅಂತ. ಇಸ್ ಇಟ್ ಟ್ರೂನಾ? ಅದು ಇಟ್ ಈಸ್ ಅ ಸಿಸ್ಟಮಿಕ್ ಮೆಜರ್ ವಿಚ್ ಹ್ಯಾಸ್ ಬೀನ್ ಇಂಟ್ರೊಡ್ಯೂಸ್. ಮೈಸೂರಲ್ಲಿ ಇದ್ದಾಗ ಕೂಡ ಮಾಡಿದೆ, ಇಲ್ಲಿ ಬಂದಾಗ ಕೂಡ ಪ್ರತಿ ದಿವಸ ಯಾರ್ಯಾರ್ದು ನಮ್ಮ ಬೆಂಗಳೂರು ನಗರದಲ್ಲಿ ನಗರ ಪೊಲೀಸ್ ಇಲಾಖೆಯಲ್ಲಿ ಸುಮಾರು 20-24 ಸಾವಿರ ಜನ ಅಧಿಕಾರಿ ಮತ್ತು ಸಿಬ್ಬಂದಿಯರು ಇದ್ದಾರೆ. ಅವರ ಬರ್ಡೇಸ್ನೆಲ್ಲ ಕಂಪೈಲ್ ಮಾಡಿಬಿಟ್ಟು ಅದನ್ನೊಂದು ಡಾಟಾಬೇಸ್ ಕ್ರಿಯೇಟ್ ಮಾಡಿ ನಮ್ಮ ಕಂಟ್ರೋಲ್ ರೂಮಲ್ಲೇ ಒಂದು ಎಕ್ಸ್ಚೇಂಜ್ ಕೂಡ ಇದೆ, ಬೆಂಗಳೂರು ಸಿಟಿ ಪೊಲೀಸ್ ಎಕ್ಸ್ಚೇಂಜ್. ಸೊ ಥ್ರೂ ಎಕ್ಸ್ಚೇಂಜ್ ಯು ಕ್ಯಾನ್ ಗೆಟ್ ಕಮ್ಯುನಿಕೇಟೆಡ್. ಅದನ್ನು ಎಕ್ಸ್ಚೇಂಜ್ ಥರನೇ ಯೂಸ್ ಮಾಡ್ತೀವಿ ನಾವು ಟು ಕನೆಕ್ಟ್ ಟು ನಂಬರ್ಸ್ ಆ್ಯಂಡ್ ಆಫೀಸರ್ಸ್ ಆ್ಯಂಡ್ ಅದರ್ ಥಿಂಗ್ಸ್. ಅಲ್ಲಿ ಆ ಸಿಸ್ಟಮನ್ನು ಇಟ್ಕೊಂಡು ಪ್ರತಿ ದಿವಸ ಇಲ್ಲಿ 20-25 ಸಾವಿರ ಇರೋದ್ರಿಂದ ಸಂಖ್ಯೆನೂ ಜಾಸ್ತಿ ಆಗ್ತದೆ. ಅದಕ್ಕೋಸ್ಕರ ಎಲ್ಲ ಯಾರ್ಯಾರ್ದು ಬರ್ಡೇ ಬರ್ತದೆ ಆವತ್ತಿನ ದಿವಸ ಅವ್ರದ್ದು ಬರ್ಡೇ ಕಾರ್ಡನ್ನು ಮಾಡಿದ್ದೇವೆ. ಜೊತೆಗೆ ಒಂದು ಸ್ಮಾಲ್ ಸ್ಲಿಪ್ ಟೆಲಿಂಗ್ ದೆಮ್ ದಟ್ ಯು ಕ್ಯಾನ್ ಅವೈಲ್ ಲೀವ್ ಆನ್ ದಿಸ್ ಡೇ ಅಂತ ಹೇಳಿ ಅವ್ರಿಗೊಂದು ಇದು ಇಟ್ ಈಸ್ ಗ್ರಾಂಟೆಡ್, ಲೀವ್ ಈಸ್ ಗ್ರಾಂಟೆಡ್ ರೀತಿಯಲ್ಲಿ. ಜೊತೆಗೆ ಒಂದು ಫೋನ್ ಕಾಲ್ ಕೂಡ ಹೋಗ್ತದೆ ಬೆಂಗಳೂರು ನಗರ ಪೊಲೀಸ್ ವತಿಯಿಂದ ಹಾಗೂ ಆಯುಕ್ತರ ವತಿಯಿಂದ, ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳು, ಈ ದಿವಸ ನಿಮಗೆ ಕಾರ್ಡನ್ನು ಕಳಿಸಿದ್ದೇವೆ, ಜೊತೆಗೆ ನೀವು ಈ ದಿವಸ ರಜಾ ಹೋಗ್ಬೋದು ಅಂಥೇಳಿ ಒಂದು ಮಾಹಿತಿಯು ಸೂಚನೆಯು ಕೂಡ ಅವರಿಗೆ ಹೋಗ್ತದೆ. ಮತ್ತು ಆ ಕಾರ್ಡನ್ನು ಫಿಸಿಕಲಾಗಿ ಅವರಿಗೆ ಕೊಡ್ತೇವೆ. ಇದು ಇಟ್ ಈಸ್ ಸೈನ್ಡ್ ಬರ್ಡೇ ಕಾರ್ಡ್ ಸೈನ್ಡ್ ಬೈ ಕಮಿಷನರ್ ಇರ್ತದೆ. ಇಟ್ ಈಸ್ ಅ ವೇ ಆಫ್ ಕನ್ವೇಯಿಂಗ್ ಬರ್ಡೇ ವಿಶಸ್ ಟು ದಿ ಸ್ಟಾಫ್. ಸೊ ಸ್ಮಾಲ್ ಲಿಟಲ್ ಥಿಂಗ್ಸ್ ತುಂಬ ಮ್ಯಾಟ್ರ್ ಆಗುತ್ತಲ್ಲ ಸರ್? ಇಟ್ ಡಸ್ ಮ್ಯಾಟರ್. ಇನಿಷಿಯಲಿ ಸ್ವಲ್ಪ ಇದಿತ್ತು, ಇನ್ಸ್ಪೆಕ್ಟರ್ಗಳು ರಜಾ ಕೊಡೋಕ್ಕಾಗಲ್ಲ ಅದು ಇದು ಅಂತೇಳಿ. ದೆನ್ ಸ್ಟಾಫ್ ವಾಸ್ ಟೆಲಿಂಗ್ ಇಲ್ಲ, ಕೊಡ್ತಾ ಇಲ್ಲ ರಜಾ ಅಂತೇಳಿ. ನಾವು ಇಟ್ ಈಸ್ ಅಂಡರ್ಸ್ಟುಡ್ ದಟ್ ದಿಸ್ ಥಿಂಗ್ ಓನ್ಲಿ ಇದರಲ್ಲಿ ವಿಪರ್ಯಾಸ ಅಂತ ಹೇಳಿದ್ರೆ ಕಮಿಷನರ್ಗೆ ರಜಾ ಕೊಡಲಿಲ್ಲ ಅವ್ರ ಬರ್ಡೇ ದಿವಸ. ಸರ್, ನನ್ನ ನೆಕ್ಸ್ಟ್ ಕ್ವಶನ್ ಅದೇ ಇದ್ದಿದ್ದು. ಯಾಕೆ ಸರ್ ನಿಮ್ಮ ಎಂಟೈರ್ ಲೈಫಲ್ಲಿ ಎಷ್ಟು ದಿವಸ ರಜಾ ತೊಗೊಂಡಿರ್ಬೋದು ಸರ್ ನೀವು? ಇಸ್ ಇಟ್ ಅವತ್ತು ದಿವಸ ಬೆಳಗ್ಗೆ ಫೋನು ಬಂತು, ಫೋನಲ್ಲಿ ವಿಶ್ ಮಾಡಿದ್ರು ನನಗೆ ಕಂಟ್ರೋಲ್ ರೂಮಿಂದ, ಸರ್ ಬೆಂಗಳೂರು ನಗರ ಪೊಲೀಸರ ವತಿಯಿಂದ ತಮಗೆ ಹುಟ್ಟುಹಬ್ಬದ ಶುಭಾಶಯಗಳು ಅಂತ. ಆಮೇಲೆ ನಮ್ಮ ಕಂಟ್ರೋಲ್ ರೂಮ್ DCP ಅವ್ರು ಬಂದು ಕಾರ್ಡು ಕೊಟ್ಟರು ನನಗೆ. ಕಾರ್ಡ್ ತೆಗೆದು ನೋಡಿದ್ರೆ ನಂದೇ ಕಾರ್ಡು ನನಗೇನೆ, ನಿಮ್ಮದೇ ಸೆಲ್ಫ್ ಸರ್ವಿಸ್. ಆಮೇಲೆ ಆ ಸ್ಲಿಪ್ಪು ಇತ್ತು. ಅಷ್ಟೊತ್ತಿಗೆ ನಮ್ಮ ಜಾಯಿಂಟ್ CP ಅಡ್ಮಿನಿಸ್ಟ್ರೇಷನ್ ಅವರು ಅಲ್ಲೇ ಇದ್ರು. ಅವ್ರು ನೋಡೋ ರಜೆ ಕೊಡ್ಬೇಕು ನನಗೆ ನೀನು ಅಂತ. ಸರ್ ಕಮಿಷನರ್ ಹೇಳಿದ್ರೆ ಕೊಡ್ತೀನಿ ಅಂತ. ಸೊ ಒಂದು ರೀತಿ
ಸರ್ ಎಂಟೈರ್ ಲೈಫಲ್ಲಿ ಆಸೆ ಇದೆ ಎಷ್ಟೊಂದು 10 ದಿವಸ ರಜಾ ತೊಗೊಂಡಿರ್ಬೋದಾ? ಜಾಸ್ತಿ ವಾವ್. ಹಾಗಾದ್ರೆ ಅವ್ರು ಕೇಳಿದ ಪ್ರಶ್ನೆ ಕರೆಕ್ಟು ಸರ್. ಇನ್ನು ನಿಮ್ಮ ಮಿಸ್ಸಸ್ ಜೊತೆ ಇದ್ದೀರಾ ಅಂತ ನಾವು ಅದನ್ನು ಮತ್ತೆ ಐ ಮೀನ್ ಬಂದೇ ಇಲ್ಲ ಅನ್ಸೋದೇ ಇಲ್ಲ ಸರ್. ಅಂದರೆ ಲೈಕ್ ಐ ಅಂಡರ್ಸ್ಟ್ಯಾಂಡ್ ಆ ಪೊಸಿಷನ್ ಹಂಗಿರುತ್ತೆ ಅಂತ, ಬಟ್ ಸ್ಟಿಲ್ ಎಲ್ಲೋ ಒಂದು ಲೀಡಿಂಗ್ ಲೈಕ್ ಎ ನಾರ್ಮಲ್ ಲೈಫ್, ಒಂಥರ ಒಂದು ನಾರ್ಮಲ್ ಮ್ಯಾನ್ ಲೈಫ್. ನಾನೊಂದು ಫ್ಯಾಮಿಲಿ ವೆಕೇಶನ್ ಕರ್ಕೊಂಡು ಹೋಗ್ಬೋದು ಅಥವಾ ಎಲ್ಲೋ ಹೋಗ್ಬೋದು. ರಿಟೈರ್ ಆದಮೇಲೆ ರಜಾನೇ ಲೈಫ್ ಇಸ್ ಫುಲ್ ಆಫ್ ಲೀವ್. ಇದೇ ರೀತಿ ಇನ್ನಷ್ಟು ವಿಷಯಗಳನ್ನ ತಿಳ್ಕೋಬೇಕು ಅಂತಂದರೆ ಗೋಲ್ಡ್ ಕ್ಲಾಸ್ ವಿತ್ ಮಯೂರ ಅಂತ ಮೇನ್ ಚಾನಲ್ ಇದೆ, ಅಲ್ಲಿ ಹೋಗಿ ಪೂರಾ ವೀಡಿಯೋನ ನೀವು ನೋಡಬಹುದು. ಸೊ ಮಿಸ್ ಮಾಡಿದಿರಾ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಶೇರ್ ಕೂಡ ಮಾಡಿ.